ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಿಂದ ನಾನು ವ್ಲಾಗೇ ಮಾಡಿಲ್ಲ. ಇವಾಗ ನಾನು ಮೆಕ್ಸಿಕನ್ ಕ್ಯೂಸಿನ್ ಮಾಡಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇವಾಗ ನಾನು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ನಾನೇನು ಮೆಕ್ಸಿಕನ್ ಕ್ಯೂಸಿನ್ ಮಾಡ್ತಾಯಿದ್ದೀನಿ ಅಂದರೆ ಹಾರ್ಡ್ ಆ್ಯಂಡ್ ಸಾಫ್ಟ್ ಟಾಕೋಸ್ ಮತ್ತು ಅದ್ರ ಒಳಗೆ ವೆಜಿ ಸ್ಟಫಿಂಗ್ ಆ್ಯಂಡ್ ಸಾಲ್ಸಾ. ದ್ಯಾಟ್ ಈಸ್ ಸೋ ಯಮ್. ಎಸ್, ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು ಒಂದು ಸ್ವಲ್ಪ ಜಜ್ಜಿರೋ ಗಾರ್ಲಿಕ್ ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಸ್ಟರ್ ಮಾಡಿ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ದಿಸ್ ಇಸ್ ಬ್ಯಾಡಗಿ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದು ಏನು ಅಷ್ಟೊಂದು ಖಾರ ಇರೋದಿಲ್ಲ. ಅದಾದ ನಂತರ ಟೊಮೆಟೋಸ್ ತೊಗೊಂಡಿದ್ದೀನಿ. ಟೊಮೆಟೋಸ್ ಒಂದು ಸ್ಮಾಲ್ ಟೊಮೆಟೋಸ್ ಒಂದು 8 ಟೊಮೆಟೊ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 6 ಜನ, ಸೊ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ತಣ್ಣಗೆ ಇಟ್ಬಿಟ್ಟು ಅದಾದಮೇಲೆ ಪ್ಯೂರೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೆಕ್ಸ್ಟು ಸಾಲ್ಸಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್, ಆಮೇಲೆ ಜಜ್ಜಿರೋ ಜಜ್ಜಿರೋ ದಿಸ್ಸಿಂಗ್ ಕಟ್ ಮಾಡಿರೋ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಟೊಮೆಟೊ ಪ್ಯೂರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುಕ್ ಮಾಡಿ ಒಂದು ಸ್ವಲ್ಪ ಅದು ಕುದ್ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಮಿಕ್ಸ್ ಮಾಡಿರೋ ಪ್ಯೂರೆ ಅದೆಲ್ಲ ಹಾಕಿಬಿಟ್ಟು ನಾನು ರೆಡಿಮೇಡ್ ಸಾಲ್ಸಾ ತೊಗೊಂಡಿದ್ದೀನಿ. ಅದ್ರ ಜೊತೆಗೂ ಮಿಕ್ಸ್ ಮಾಡಿದ್ದೀನಿ ಮಿಕ್ಸರ್ ಗ್ರೈಂಡರಲ್ಲಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಮುಂಚೆನೇ ಹಾಕಿದ್ದೆ. ಸ್ವಲ್ಪ ಕಮ್ಮಿ ಇತ್ತು ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸ್ಟರ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡಿದ್ದೀನಿ. ದಟ್ ಟೇಸ್ಟ್ ಸೋ ಯಮ್, ಸಕ್ಕದಾಗಿತ್ತು. ಆ್ಯಂಡ್ ಸಾಲ್ಸಾ ದಿಸ್ ಥಿಂಗ್ ಇಸ್ ಆಲ್ ರೆಡಿ. ನೆಕ್ಸ್ಟ್ ಸ್ಟಫಿಂಗಿಗೆ ಹೋಗೋಣ. ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಆಯಿಲ್ ಆ್ಯಂಡ್ ಬಟರ್ ಎರಡೂ ಹಾಕ್ತಾಯಿದ್ದೀನಿ. ಅನ್ಸಾಲ್ಟೆಡ್ ಬಟರ್. ಒಂದು ಸ್ವಲ್ಪ ಅದು ಹೀಟಪ್ ಆದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಮತ್ತು ರೆಗ್ಯುಲರ್ ಆನಿಯನ್ಸ್ ಎಲ್ಲ ತೊಗೊಂಡು ಹಾಕಿಬಿಟ್ಟು ರೆಗ್ಯುಲರ್ ಆನಿಯನ್ಸ್ ಮತ್ತು ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿ ಒಂದು ಸ್ವಲ್ಪ ಸ್ಟರ್ ಮಾಡಾದಮೇಲೆ ಆಲ್ ಕೈಂಡ್ ಆಫ್ ಪೆಪ್ಪರ್ಸ್ ಆಲ್ ಕೈಂಡ್ ಆಫ್ ಬೆಲ್ ಪೆಪ್ಪರ್ಸ್ ಹಾಕಿದ್ದೀನಿ. ಯೆಲ್ಲೋ, ರೆಡ್ ಆ್ಯಂಡ್ ಗ್ರೀನ್ ಎಲ್ಲ ಹಾಕಿಬಿಟ್ಟು ಆಮೇಲೆ ಫ್ರೋಝನ್ ಸ್ವೀಟ್ ಕಾರ್ನನ್ನ ಮೈಕ್ರೋವೇವ್ ಮಾಡಿ ಒಂದು 4 ಮಿನಿಟ್ಸ್ ಮೈಕ್ರೋವೇವ್ ಮಾಡಿ ಹಾಕಿಬಿಟ್ಟು ಮತ್ತು ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಪನ್ನೀರ್ ಕೂಡ ಚಾಪ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಉಪ್ಪು ಮತ್ತು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂದ್ಕೊಂಡು ನಾನು ಇದನ್ನು ಕೂಡ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ದಟ್ ಸ್ಟಫಿಂಗ್ ಇಸ್ ಆಲ್ ಡನ್. ಆ್ಯಂಡ್ ನೆಕ್ಸ್ಟ್ ಪ್ಯಾನ್ ತೊಗೊಂಡು ರೆಡಿ ಟು ಕುಕ್ ಚಪಾತಿ ತೊಗೊಂಡಿದ್ದೀನಿ, ಆಶೀರ್ವಾದವ್ರದ್ದು. ಸೊ ಇವಾಗ ಒಂದು ಸ್ವಲ್ಪ ಅದು ಬೇಯಿಸ್ತಾ ಇದ್ದೀನಿ ಚಪಾತಿ ಸ್ವಲ್ಪ ಫ್ಲಿಪ್ ಮಾಡಿ. ನೆಕ್ಸ್ಟು ನಾನು ಇದಕ್ಕೆ ಶ್ರೆಡೆಡ್ ಚೀಸ್, ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ. ಶ್ರೆಡೆಡ್ ಚೀಸ್ ಮತ್ತು ವೆಜಿ ಸ್ಟಫಿಂಗ್ ಇದಕ್ಕೆ ಹಾಕ್ಬಿಟ್ಟು ಸೈಡಲ್ಲಿ ಮತ್ತು ಶ್ರೆಡೆಡ್ ಚೀಸ್ ಹಾಕಿ ಮತ್ತು ಫೋಲ್ಡ್ ಮಾಡಿ ಮತ್ತು ಅದು ಇಟ್ ಇಸ್ ಡನ್. ಆ್ಯಂಡ್ ಅದನ್ನ ಮಧ್ಯ ಪಿಜ್ಜಾ ಕಟರಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟು ಹಾಟ್ ಟಾಕೋಸಲ್ಲಿ ನೀವು ಪಲ್ಯ ಅದೇನು ಸ್ಟಫಿಂಗ್ ಇರುತ್ತೋ ಅದನ್ನು ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಸಾಲ್ಸಾ ಏನು ನಾನು ಮಾಡಿದ್ದೀನಿ ಅದನ್ನು ಇದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಬೋದು. ಅದು ಸಕ್ಕತ್ ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ ಇದ್ರ ಒಳಗಡೆ ಲೆಟಸ್ ಕೂಡ ಹಾಕೋಬೋದು. ದಟ್ ಇಸ್ ಆಲ್ಸೋ ಫೈನ್. ಸೊ ದಟ್ ಇಸ್ ಸೋ ಯಮ್ಮಿ. ಸಕ್ಕತ್ತಾಗಿತ್ತು. ನೀವು ಕೂಡ ಇದು ರೆಸಿಪಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.